ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಇದೊಂದು ದರಿದ್ರ ವ್ಯವಸ್ಥೆಯ ಕಥೆ. ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಗೆ ನಿದರ್ಶನ. ಬಡ ರೋಗಿಗಳ ಬದುಕು ಇಲ್ಲಿ ನಾಯಿ ಪಾಡು. ದರಿದ್ರ ವ್ಯವಸ್ಥೆಯ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಗೆ ಸ್ಪಷ್ಟ ನಿದರ್ಶನವೇ ಈ ಆಸ್ಪತ್ರೆ. ಬಡ ರೋಗಿಗಳ ಬದುಕು ಇಲ್ಲಿ ನಾಯಿಗಿಂತಲೂ ಕಡಿಮೆ. ಯಾಕಂದ್ರೆ ಹಾಸಿಗೆ ಮೇಲೆ ಬೆತ್ತಲೆಯಾಗಿ ಬಿದ್ದಿದ್ದಾನೆ ಒಬ್ಬ ರೋಗಿ. ಸರ್ಕಾರಿ ಆಸ್ಪತ್ರೆಯ ಹಾಸಿಗೆ ಮೇಲೆ ಇನ್ನೊಂದು ಕಡೆ ಬೀದಿ ನಾಯಿ. ಇದು ಬೇರೆಲ್ಲೂ ಅಲ್ಲ, ವಿಜಯಪುರ ಜಿಲ್ಲಾಸ್ಪತ್ರೆಯ ಸತ್ಯ ದರ್ಶನವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಾನವೀಯತೆಯೇ ಇಲ್ಲದ ಆಸ್ಪತ್ರೆ ಸಿಬ್ಬಂದಿ ಇದ್ದಾರೆ. ಆ ಆಸ್ಪತ್ರೆಯಲ್ಲಿ ಬಡ ರೋಗಿಗೆ ಚಿಕಿತ್ಸೆಯನ್ನೇ ಕೊಟ್ಟಿಲ್ಲ ಆಸ್ಪತ್ರೆಯ ಸಿಬ್ಬಂದಿ. ಇದು ವಿಜಯಪುರ ಜಿಲ್ಲಾಸ್ಪತ್ರೆಯ ಸತ್ಯ ದರ್ಶನ. ಜನರಲ್ ವಾರ್ಡ್ ನಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದಾನೆ ರೋಗಿ. ರವಿ ಪಾಟೀಲ ಬೆತ್ತಲೆಯಾಗಿ ಬಿದ್ದಿರುವಂತಹ ರೋಗಿ. ವೇದಿಯಿಂದ ಅಸ್ವಸ್ಥನಾಗಿದ್ದಂತಹ ಈ ಒಂದು ರೋಗಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇಲ್ಲ. ಸಿಬ್ಬಂದಿ ಡೋಂಟ್ ಕೇರ್ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಅದೇ ವಾರ್ಡ್ನ ಮತ್ತೊಂದು ಬೆಡ್ ಅಲ್ಲಿ ನಾಯಿ ಇದೆ. ಆಸ್ಪತ್ರೆಯ ಅವ್ಯವಸ್ಥೆಯ ದೃಶ್ಯ ಮೊಬೈಲ್ ನಲ್ಲಿ ಸೆರೆಯಾಗಿದ್ದು ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಯ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಇಡೀ ಒಂದು ವೈದ್ಯ ಲೋಕವೇ ಇದು ನಿಜವಾಗ್ಲೂ ಈ ಕಡೆ ನೋಡ್ಬೇಕಾದಂತಹ ಪರಿಸ್ಥಿತಿ ಇದು. ಯಾಕಂದ್ರೆ ವೈದ್ಯರನ್ನ ನಾವು ನಾರಾಯಣ ದೇವರು ಅಂತ ಹೇಳ್ತೀವಿ. ಆದ್ರೆ ಇಂತಹ ವೈದ್ಯರು ಇದ್ರೆ ಹಾಗಾದ್ರೆ ವೈದ್ಯರು ಇದ್ದರೆಷ್ಟು ಬಿಟ್ಟರೆಷ್ಟು. ಇಂತಹ ವೈದ್ಯರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲೇಬೇಕು ಅನ್ನುವಂಥದ್ದು. ಯಾಕಂದ್ರೆ 15 ದಿನಗಳಿಂದ ಈತ ಆಸ್ಪತ್ರೆಯಲ್ಲಿದ್ದಾನೆ, ಬೆತ್ತಲೆ ರೋಗಿಯಾಗಿದ್ದಾನೆ ಈತ. ಆದ್ರೆ ಈತ ಅಸ್ವಸ್ಥನಾಗಿದ್ರು ಕೂಡ ಯಾವುದೇ ರೀತಿಯ ಚಿಕಿತ್ಸೆಯನ್ನ ಕೊಡದೇ ಇರುವಂತಹ ಇಲ್ಲಿನ ವೈದ್ಯಾಧಿಕಾರಿಗಳು ಸಿಬ್ಬಂದಿಯ ವಿರುದ್ಧ ಇಡೀ ಒಂದು ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಜೊತೆಗೆ ಇಂತಹ ವೈದ್ಯಾಧಿಕಾರಿಗಳು ಇಡೀ ವೈದ್ಯ ಲೋಕಕ್ಕೆ ಕಳಂಕ. ಇಂತಹ ವೈದ್ಯರು ನಿಜವಾಗ್ಲೂ ಇರೋದಕ್ಕಿಂತ ರಾಜೀನಾಮೆ ಕೊಟ್ಟು ಹೋಗೋದೇ ಬೆಸ್ಟ್. ನೋಡ್ತಾ ಇದ್ದೀರಾ ನೀವು ಈಗಾಗಲೇ ಯಾವ ರೀತಿಯಾಗಿ ಒಬ್ಬ ರೋಗಿಯನ್ನ ನೋಡ್ತಾ ಇದ್ದಾರೆ ಅಲ್ಲಿನ ವೈದ್ಯಾಧಿಕಾರಿಗಳು, ಅಲ್ಲಿನ ಸಿಬ್ಬಂದಿ. ಇದೇ ಇನ್ನೊಂದು ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದ್ ಕಡೆ ಬೆತ್ತಲೆ ರೋಗಿ, ಮತ್ತೊಂದು ಬೆಡ್ ನಲ್ಲಿ ಬೀದಿ ನಾಯಿ. ಇದು ವಿಜಯಪುರ ಜಿಲ್ಲಾಸ್ಪತ್ರೆಯ ವ್ಯವಸ್ಥೆಯ ಕತೆ. ಇದು ಈಗಾಗಲೇ ಆರೋಗ್ಯ ಸಚಿವರಾಗಿರುವಂತಹ ಶ್ರೀರಾಮುಲು ಅವರು ಸಾಕಷ್ಟು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅವರು ಹೋಗುವಂತಹ ಸಂದರ್ಭದ ಚಿತ್ರಣವೇ ಬೇರೆ, ಆದ್ರೆ ನಿಜವಾದ ಪರಿಸ್ಥಿತಿಯೇ ಬೇರೆ ಅನ್ನೋದನ್ನ ಅವರು ಗಮನಿಸಬೇಕಾಗತ್ತೆ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಈ ಒಂದು ರೋಗಿ 15 ದಿನಗಳಿಂದ ನರಳಾಡ್ತಾ ಇದ್ರು ಕೂಡ, ಬೆತ್ತಲೆಯಾಗಿದ್ರು ಕೂಡ ಯಾವುದೇ ಚಿಕಿತ್ಸೆಯನ್ನ ನೀಡದೆ ಮಾನವೀಯತೆಯೇ ಇಲ್ಲದಂತಹ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರಲ್ಲ ವೈದ್ಯರು. ಇಂತಹ ವೈದ್ಯರಿಗೆ ಧಿಕ್ಕಾರ. ಇಂತಹ ವೈದ್ಯರು ಇರ್ಬೇಕಾ ಅನ್ನುವಂತಹ ಪ್ರಶ್ನೆ ಇದೆ. ಇಂತಹ ವೈದ್ಯರು ಸೇವೆ ಮಾಡಿದ್ರೆಷ್ಟು, ಬಿಟ್ಟರೆಷ್ಟು. 15 ದಿವಸ ಆಯ್ತಾ ಇಲ್ಲೇದಿ? ನಿನಗೇನೋ ಇಂಜೆಕ್ಷನ್ ಏನೋ ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ ನಿನಗೆ? ಇಲ್ಲಿ ತಂದ ಆಮೇಲೆ ಡಾಕ್ಟರ್ ಬಂದು ನಿನ್ ಕೇಳ್ಯಾರ? ಇಲ್ಲ, ಏನು ಕೇಳಿಲ್ಲ. ಏನಂದ್ರು ನಿನಗೆ ಬಂದು? ಏನ್ರಿ ಅಣ್ಣವ್ರು? ಏನು ಕೇಳಿಲ್ಲ, ಏನು ಬಿಟ್ಟಿಲ್ಲ. ಬರೀ ಇಲ್ಲಿ ಬಿದ್ದಲ್ಲಿ ಬಿದ್ದಿ. ಊಟ ರೀ? ಊಟ ಏನೂ ಕೊಟ್ಟಿಲ್ಲ. ಹಾ, ಯಾರು ಬಂದು ನಿನಗೇನೋ ಯಾಕ ಏನು ಅಂತ ಕೇಳಿಲ್ಲ. ಬಟ್ಟಿ ಯಾರು ತೆಗದಾರ ಇದನ್ನೆಲ್ಲ? ಮತ್ತೆ ಡಾಕ್ಟರ್ಗಳು ಎಲ್ಲ ಅರಿವಿ ತೆಗೆದು ಹೋಗ್ಯಾರನ? ಹೊಳೆ ಬಂದಿಲ್ಲ ಒಬ್ರು. ನಿನ್ನ ಹೆಸರೇನು? ಅಡ್ಡ ಹೆಸರ? ಪಾಟೀಲ. ಯಾವ ಊರ? ಈ ಕಾಲಿನ ಸಂಬಂಧ ಔಷಧ ಏನ್ರ ಕೊಟ್ಟಾರೇನ? ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ. ಹಾ,
ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಹೇಶ್ ವಿ ಶೆಟ್ಟಗಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ವಿ ಶೆಟ್ಟಗಾರ್, ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಇಂತಹ ವೈದ್ಯರು, ಇಂತಹ ಸಿಬ್ಬಂದಿಯು ಇದ್ದಾರಂತ ಹೇಳಿದ್ರೆ ಕೇಳೋದಕ್ಕೆ ನಾಚಿಕೆ ಆಗುತ್ತೆ. ಅಂತಹ ಪರಿಸ್ಥಿತಿ ಇದೆ ಅಲ್ಲಿ. ಒಬ್ಬ ರೋಗಿಯನ್ನ ಈ ರೀತಿ ನಡೆಸಿಕೊಳ್ಳೋದಾ ಅಂತ ಹೇಳಿ, ಆ ರೋಗಿಯ ಪರಿಸ್ಥಿತಿ ಈಗ ಹೇಗಿದೆ? ಯಾರಿಗಾದ್ರೂ ಅಲ್ಲಿ ಇನ್ನೂ ಕೂಡ ಈತನಿಗೆ ಒಂದು ಚಿಕಿತ್ಸೆ ಕೊಡಬೇಕು ಅಥವಾ ಇನ್ನಾದ್ರೂ ಆತನಿಗೆ ಒಂದು ಸರಿಯಾದಂತಹ ಸ್ಪಂದನೆ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಇದೆಯಾ ಇಲ್ವಾ? ಆರೋಗ್ಯ ಸಚಿವರ ಗಮನಕ್ಕೆ ಇದು ಬಂದಿದೆಯಾ? ನಗತಾಜನಿ, ಒಂದು ಘಟನೆ ಇದೆ, ತುಂಬಾ ಅಮಾನವೀಯ ಅಂತ ಹೇಳ್ಬಹುದು. ವಿಜಯಪುರ ಜಿಲ್ಲಾಸ್ಪತ್ರೆ ಏನು ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕು, ಆಸ್ಪತ್ರೆಗೆ ಅನಾರೋಗ್ಯ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಬರೋ ರೋಗಿಗಳ ಪಾಡು ತಾವು ನೋಡಿದ್ರಿ, ಅದನ್ನ ಕರ್ವೇದು ಮುಖಂಡ ಕೃಷ್ಣ ಅವರು ಸೆರೆ ಹಿಡಿದಿದ್ದಾರೆ. ಒಂದ್ ಬೆಡ್ ನಲ್ಲಿ ಬೆತ್ತಲೆಯಾಗಿ ರೋಗಿ ರವಿ ಪಾಟೀಲ್ ಮಲಗಿದ್ರೆ, ಮತ್ತೊಂದು ಅದೇ ವಾರ್ಡ್ ನಲ್ಲಿ ಮತ್ತೊಂದು ಬೆಡ್ ನಲ್ಲಿ ನಾಯಿ ಕೂಡ ಮಲಗಿದೆ. ಈ ಬಗ್ಗೆ ಅವರು ನಿನ್ನೆ ರಾತ್ರಿ ಈ ಒಂದು ವಿಡಿಯೋನ ಚಿತ್ರೀಕರಣ ಮಾಡಿದ್ದಾರೆ. ಈ ಬಗ್ಗೆ ಅಲ್ಲಿಂದ ಸಿಬ್ಬಂದಿನ ಇಲ್ಲ, ರೋಗಿ ಅದೇ ತರ ಇದಾರೆ, ಅವ್ರು ಏನು ಹೇಳಿದ್ ಮಾತು ಕೇಳಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ಅಲ್ಲಿ ಆ ರೋಗಿ ಮಲಗಿದ್ದ ಆ ಒಂದು ವಿಡಿಯೋ ಚಿತ್ರೀಕರಣ ಸಂದರ್ಭದಲ್ಲಿ ಆ ರೋಗಿ ಅಲ್ಲಿ ಬೆಡ್ ಮೇಲೆ ಒಂದು ಏನ್ ಬೆಡ್ ಶೀಟ್ ಇತ್ತು ಅದನ್ನು ಹೇಳೋದು ತನ್ನ ಮಾನವ ಪ್ರಯತ್ನ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ಒಟ್ಟಾರೆಯಾಗಿ ಇಂಥ ಘಟನೆಗಳು ಪದೇ ಪದೇ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿಯೂ ಸಂಭವಿಸುತ್ತಿದ್ರು ಕೂಡ ಜಿಲ್ಲಾಡಳಿತ ಮತ್ತೆ ಆರೋಗ್ಯ ಇಲಾಖೆ ಈ ಕುರಿತು ಯಾವುದೇ ಕ್ರಮ ಕೈಗೊಳ್ಳದಿರೋದು ಈ ಒಂದು ಘಟನೆಯಿಂದ ಮತ್ತೊಮ್ಮೆ ಸ್ಪಷ್ಟವಾಗ್ತದೆ ಎನ್ನುತ್ತಾ ಜಯ. ಅಲ್ಲ, ಇಂತಹ ಡಾಕ್ಟರ್ಗಳು ಇದ್ರೆಷ್ಟು ಬಿಟ್ರೆಷ್ಟು ಅನ್ನುವಂತಹ ಪ್ರಶ್ನೆ ಇಲ್ಲಿ ಮಹೇಶ್ ವಿ ಶೆಟ್ಟಗಾರ್. ಯಾಕಂದ್ರೆ ದೇವ್ರ ತರ ನೋಡ್ತೀವಿ ನಾವೆಲ್ಲರೂ ಕೂಡ ಡಾಕ್ಟರ್ಸ್ ಅನ್ನ. ಏನಾದ್ರೂ ಒಂದು ಚೂರು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಪ್ರತಿಭಟನೆಯನ್ನ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಇವರ ಮಾನವೀಯತೆ ಹಾಗಾದ್ರೆ ಎಲ್ಲಿ ಹೋಗಿದೆ ಅಂತ ಕೇಳಬೇಕಾಗುತ್ತೆ. ವೈದ್ಯರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಈ ಬಗ್ಗೆ ಸದ್ಯಕ್ಕೆ ವೈದ್ಯರು ಲಭ್ಯ ಆಗಿಲ್ಲ. ಬಟ್ ಅಲ್ಲಿನ ಸಿಬ್ಬಂದಿ ಏನಿದ್ದಾರೆ ಅವರು ತೋರೋ ನಿರ್ಲಕ್ಷ್ಯಕ್ಕೆ ಮತ್ತು ವೈದ್ಯರು ಈ ಸಿಬ್ಬಂದಿ ಮೇಲೆ ಒಂದು ಮೇಲ್ವಿಚಾರಣೆ ನಡೆಸ್ತಾರೆ. ಅವ್ರ ನಿರ್ಲಕ್ಷ್ಯಕ್ಕೆ ಈ ಒಂದು ಘಟನೆ ಪ್ರತ್ಯಕ್ಷ ಸಾಕ್ಷಿ ಆಗಿದೆ ಅಂತ ಹೇಳ್ಬೋದು. ಸರ್ಕಾರಿ ಆಸ್ಪತ್ರೆಗೆ ಬರಬೇಕಾದ್ರೆ ಒಂದು ಮಧ್ಯಮ ವರ್ಗ ಇಲ್ಲದೆ ಬಡ ಮತ್ತು ಕೆಳ ಮಧ್ಯಮ ವರ್ಗದ ಜನರು ಬರ್ತಾರೆ. ಆ ಒಂದು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸಿಗುತ್ತೆ ಅಂತೇಳಿ ಆಸ್ಪತ್ರೆಗೆ ಬಂದ್ರೆ ಇಲ್ಲಿಯ ಸಿಬ್ಬಂದಿ ಇವರನ್ನು ಈ ತರ ಕೆಟ್ಟದಾಗಿ ನಡೆಸ್ಕೊಳ್ಳೋದನ್ನು ನೋಡಿದ್ರೆ ಈ ಒಂದು ವೈದ್ಯರು ಮತ್ತೆ ಅಲ್ಲಿನ ಆಡಳಿತ ಮಂಡಳಿಯ ಬಗ್ಗೆ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ದಿನದಿಂದ ಈ ತರನಾಗಿ ಈತ ಬಿದ್ದಿದ್ದಾನೆ ಮಹೇಶ್? ಹೇಳಿ ಮಹೇಶ್, ಎಷ್ಟು ದಿನದಿಂದ ಈ ತರ ಬಿದ್ದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನಾನು ನಿಮ್ ಜೊತೆ ಪಡ್ಕೊಳ್ತೀನಿ. ಈ ಒಂದು ವಿಡಿಯೋವನ್ನ ಚಿತ್ರೀಕರಿಸಿದಂತಹ ಕೃಷ್ಣ ಅನ್ನೋರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ ಅವರೇ, ನೀವು ಹೋದಂತಹ ಸಂದರ್ಭ ಹೇಗಿತ್ತು? ಅಲ್ಲಿ ಆತನ ಸ್ಥಿತಿ ಹೇಗಿತ್ತು? ನೋಡಿದಾಗ ಏನನ್ಸ್ತು ಕೃಷ್ಣ ಅವರೇ ನಿಮ್ಗೆ? ಮೇಡಮ್, ಅಲ್ಲಿ ನಾವು ಅಲ್ಲಿ 9:30 ಗಂಟೆಗೆ ಸಾಯಂಕಾಲ ಹೋಗಿದ್ವಿ ಮೇಡಮ್. ಅಲ್ಲಿ ಹೋದ್ಮೇಲೆ ಅಲ್ಲಿ ನಮ್ಮ ಪಕ್ಕಕ್ಕೆ ಒಂದು ಪರಿಚಯದ ಪೇಷಂಟ್ ಇತ್ತು. ಆ ಉದ್ದೇಶ ಅದಕ್ಕೆ ಮಾತಾಡ್ಸ್ಕೊಂಡ್ ಬರ್ಬೇಕಂತ ಹೋಗಿದ್ವಿ. ಹೋದ್ ವೇಳೆದಾಗ ಅದು 230 ವಾರ್ಡ್ ನಂಬರ್ದಾಗ ಆ ಒಂದು ಪೇಷಂಟ್ ಒಬ್ಬರೇ ಅದಾನ, ರವಿ ಪಾಟೀಲ್ ಅಂತ ಹೇಳಿ ಅವರು. ಆ ಒಂದು ಪೇಷಂಟ್ ಐತಿ ಹಿಂಗಾಗ್ಬಿಟ್ಟು. ಆದ್ರ ಕಾಲಿನ ಗಾಯ ಹಿಡ್ಕೊಂಡು ಅವ್ನಿಗೆ ಪೂರಾ ಅರೆಬತ್ಲಾಗಿ ಒಗದ್ ಬಿಟ್ಟಿದ್ದಾರೆ. ಅವ್ನ ಮೈಯಲ್ಲಿ ಬಟ್ಟೆನೇ ಇಲ್ಲ. ಬಟ್ ಅಲ್ಲಿ ಇದ್ದಂತ ಸಿಬ್ಬಂದಿ ಕೇಳಿದ್ರೆ ಆ ಸಿಬ್ಬಂದಿ ಹೇಳ್ತಾರೆ, ಇಲ್ಲ ರೀ ನಮ್ ಡಾಕ್ಟರ್ ಈ ತರ ಹೇಳಿದಾರೆ, ಅದಕ್ಕೆ ಆ ಪೇಷಂಟ್ ಮಾನಸಿಕ ಅದಂತ ಹೇಳ್ತಾರೆ. ಮೇಡಮ್, ಇವ್ರು ಒಂದ್ ಮಾತು ಕೇಳಕ್ ಇಷ್ಟಪಡ್ತೀನಿ. ಮಾನಸಿಕ ಇದ್ರೆ ಅವನ್ ಮೈ ಮೇಲೆ ಅವ ಹೋದ್ಮೇಲೆ ಅವ ಮೈ ಮೇಲೆ ಬಟ್ಟೆ ಯಾಕೆ ಹಾಕೋತಿದ್ದಾನೆ? ಮೈ ಮೇಲೆ ಬಟ್ಟೆ ಜಗ್ತಾನೆ, ಹಾಕೋತಾನೆ, ತನ್ನ ಮಾನ ಮುಚ್ಕೋಗೋಸ್ಕರ ಮಾಡ್ತಾನೆ. ಬಟ್ ಈ ತರ ನಮ್ಮ ಕರ್ನಾಟಕದಾಗ 2ನೇ ನಂಬರ್ ಸ್ಥಾನ ಅಂತ ಹೇಳ್ತಾರೆ ಈ ಸದ್ಯ ಬಿಜಾಪುರ ಜಿಲ್ಲಾ ಹಾಸ್ಪಿಟಲ್ ಅಂದ್ರೆ. ಇದು ಯಾವ ರೀತಿ ಒಳಗೆ 2ನೇ ನಂಬರ್ ಸ್ಥಾನ ಐತಿ ಗೊತ್ತಾಗ್ತಾ ಇಲ್ಲ. ಬಟ್ ಇದು ಸಿಸ್ಟಮ್ ಸಂಬಂಧ 2ನೇ ನಂಬರ್ ಸ್ಥಾನ ಅಲ್ಲಿ ಯಾರನ್ನಾದ್ರೂ ಕೇಳಿದ್ರ ನೀವು? ಈಗ ಅವರಿಗೆ ಮಾನಸಿಕ ರೋಗಿ ಅನ್ನುವಂತಹ ಪಟ್ಟವನ್ನ ಕಟ್ಟಿದ್ದಾರೆ ಆಲ್ರೆಡಿ, ಅಥವಾ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ತರ ಯಾಕೆ ಮಾಡ್ತಾ ಇದೀರಿ ಅಂತ ಏನಾದ್ರು ಕೇಳಿದ್ರ ಅಲ್ಲಿನ ಸಿಬ್ಬಂದಿ ಹತ್ರ? ಏನ್ ಆನ್ಸರ್ ಕೊಟ್ಟು ಕೃಷ್ಣ ಅವ್ರೆ ಅವಾಗ? ಅಲ್ಲಿ ಬಾಜು ವಾರ್ಡ್ನವ್ರು ಹೇಳ್ತಾರೆ, ಮೇಡಮ್ ಇವ್ ನಾವ್ ನೋಡಕತ್ತಿದ್ದು 3 ದಿವಸ ಆಯ್ತು ಈ ಪೇಷಂಟ್. ಆಮೇಲೆ ಯಾವ್ದೇ ರೀತಿ ನಿಂತ್ರ ಅವ್ನಿಗೆ ಕರೆಕ್ಟ್ ಆಗಿ ಚಿಕಿತ್ಸೆ ಕೊಡ್ತಾ ಇಲ್ಲ. ನಾವ್ ಕೇಳಕ್ ಹೋದ್ರೆ ನೀವ್ ಅಷ್ಟ್ ನೋಡ್ಕೋರಿ ಅಂತ ಹೇಳ್ತಾರಂತ. ಈ ತರ ಅವಾಜ್ ಅವ್ರಿಗೆ ವಾಪಸ್ ಮಾತಾಡಿ ಸಮಜಾಸ್ತಾರ ಅಂದಾಗ ಮತ್ತೆ ಈಗ ಸಾಮಾನ್ಯ ಜನರ ಗತಿ ಏನ್ರಿ ಮೇಡಮ್? ನಾಯಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಿದಾರಂತ ಇವರೆಲ್ಲರೂ? ಇವ್ರು ಅದೇ ಸಿಸ್ಟಮ್ ಆಗ್ಬಿಟ್ಟಿದೆ. ಆ ಬೆಡ್ಡಿನ ಪಕ್ಕಕ್ಕೆ ಒಂದ್ ನಾಯಿ ಬೇರೆ ಮಲಗಿದೆ ನೋಡಿ ಮೇಡಮ್. ಆ ನಾಯಿ ಬಿಟ್ರೆ ಆ ರವಿ ಅವರು ಎರಡು ಪೇಷಂಟ್ ಅಲ್ಲಿ ಒಳಗಡೆ ಇರೋದು. ಇವ್ರು ಅದು ನಾಯಿ ಹುಷಾರೈತಿ, ಏನೋ ಸ್ವಲ್ಪ ತಿರ್ಗಾಡಕತ್ತೈತಿ. ಬಟ್ ಈ ಮನುಷ್ಯ ತಿರ್ಗಾಡಂತ ಸ್ಥಿತಿ ಒಳಗಿಲ್ಲ ಅಂತಂದ್ರೆ ಅವನಿಗೆ ಚಿಕಿತ್ಸೆ ಇಲ್ಲ. ಈ ಸಿಸ್ಟಮ್ ಆಗ್ಬಿಟ್ಟಿದೆ ಮೇಡಮ್. ಎಸ್, ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಈಗ ಮಾತನಾಡೋದಕ್ಕೆ ಜಿಲ್ಲಾ ಸರ್ಜನ್ ಆಗಿರುವಂತಹ ಕಟ್ಟಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ತಕ್ಷಣ ನನಗೆ ಸುದ್ದಿ ಗೊತ್ತಾದ ತಕ್ಷಣ ನಾನು ಬಂದು ಅದನ್ನು ವಿಚಾರಣೆ ಮಾಡಿದೆ. ಯಾವಾಗ ಸರ್? ಇವತ್ತು ಬೆಳಿಗ್ಗೆ 9 ಗಂಟೆಗೆ. ನಿನ್ನೆ ರಾತ್ರಿ 9 ಗಂಟೆಗೆ ನಮ್ಮ RM ಅವರು ಬಂದು ಹೋಗಿದ್ರು. ಈ ಬೆಳಿಗ್ಗೆ 9 ಗಂಟೆಗೆ ನಾವು ಬಂದು ವಿಚಾರ ಮಾಡಿದಾಗ ರೋಗಿ ಬಂದು ಅಡ್ಮಿಟ್ ಆಗಿ 4ನೇ ದಿವಸ ಇವತ್ತು. ಅವನು ಬಂದ ದಿನದಿಂದನೂ ಸಹ
ಅವ ಡ್ರೆಸ್ ಹಾಕಿದ್ರು ಡ್ರೆಸ್ ಕಳಿತಾನೆ, ಕಳೆದು ಬೆಡ್ಶೀಟ್ ಮೇಲೆನೆ. ಅಲ್ಲ, ಈಗ ಅದನ್ನೇ ಅಲ್ಲಿ ಹೋದ ಒಬ್ಬರು ಚಿತ್ರೀಕರಣ ಮಾಡಿದವರು ಕೂಡ ಇದಾರೆ, ಕೃಷ್ಣ ಅನ್ನುವರು. ಅವ್ರು ಹೇಳ್ತಾರೆ ಆತ ತನ್ನ ಮಾನ ಮುಚ್ಚೋದಕ್ಕೆ ಡ್ರೆಸ್ ಅನ್ನ ಹಾಕೊಳ್ತಿದ್ದಾನೆ ಆ ಸಂದರ್ಭದಲ್ಲಿ. ಅಷ್ಟು ಗೊತ್ತಾಗದವರು ಡ್ರೆಸ್ ತೆಗಿತಾರೆ ಅಂತ ಹೆಂಗ್ ಹೇಳ್ತಾರೆ ಸರ್? ಹಾಗಾದ್ರೆ ಡ್ರೆಸ್ ತೆಗಿತಾರೆ ಅನ್ನೋದಾದ್ರೆ ಮಾನಸಿಕ ಸ್ಥಿತಿ ಅವನು ಅಷ್ಟು ಸರಿ ಇಲ್ಲ. ರೋಗಿಗಳನ್ನ ವೈದ್ಯರು ಮಾತ್ರ ನೋಡಿದ್ದು. ನಮ್ಮ ಹತ್ರ ಶೀಟ್ ಅಲ್ಲಿ ಎಂಟ್ರಿ ಇದೆ, ಡಾಕ್ಟರ್ ನೋಟ್ಸ್ ಇದೆ, ಸಿಸ್ಟರ್ಸ್ ನೋಟ್ಸ್ ಇದೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾರು ಜೊತೆಗಾರರಿಲ್ಲ, ಅಟೆಂಡರ್ಸ್ ಇಲ್ಲ. ಎಲ್ಲೋ ರೋಡ್ ಅಲ್ಲಿ ಬಿದ್ದ ವ್ಯಕ್ತಿನ 108 ಅವರು ತಂದು ನಮ್ಮಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ನಾವು ಅದನ್ನ ಪೊಲೀಸ್ ಕೇಸ್ ಅಂತ ಮಾಡಿರ್ತೀವಿ, MLC ಅಂತ ಹೇಳಿ, ಟು ಫೈಂಡ್ ಔಟ್ ದ ಅಡ್ರೆಸ್ ಅಂತ ಹೇಳಿ ನಾವು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಈಗ ಟ್ರೀಟ್ಮೆಂಟ್ ಅಸ್ಪೆಕ್ಟ್ ಅಂದ್ರೆ ನಮ್ಮವರು ದಿನಾಲು ನೋಡ್ತಾ ಇದ್ದಾರೆ. ಇವರ ಮನೆಯವರು ಇಲ್ಲ ಅಂತ ಹೇಳ್ತಿದ್ರೆ, ಯಾರು ನೋಡ್ಕೊಳ್ಳೋದಕ್ಕೆ ಇಲ್ಲ ಅಂತ ಹೇಳಿ. ನಾಯನ್ ಅಡ್ಮಿಟ್ ಮಾಡಿದವ್ರು ಯಾರು ಸರ್ ಅಲ್ಲಿ? ಅದು ವಿಚಾರಣೆ ಮಾಡಿ ನಾನು ಹೊರಗಡೆ ಕಳಿಸಿದೀನಿ. ಎಲ್ಲ ಅಷ್ಟು ಸರಿ ಮಾಡ್ತಾ ಇದೀವಿ ಈಗ. ಅಲ್ಲ ಸರ್, ಇಷ್ಟೆಲ್ಲ ಆಗ್ತಾ ಇದೆ, ಇನ್ನೂ ವಿಚಾರಣೆ ಅಂತ ಹೇಳ್ತಾ ಇದ್ದೀರಾ. ಈಗ ಇಷ್ಟು ಕೇವಲವಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಸರ್? ಈಗ ಒಂದು ಸಣ್ಣ ಏನಾದ್ರು ಇನ್ಸಿಡೆಂಟ್ ಆದ್ರೆ ಎಷ್ಟು ಜನ ವೈದ್ಯಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಅವ್ರ ಪ್ರತಿಭಟನೆ ಮಾಡ್ಲಿ ನಾವು ಬೇಡ ಅಂತ ಹೇಳ್ತಲ್ಲ. ಇಂತಹ ಸ್ಥಿತಿ ಬಂದಾಗ ನಮ್ಮ ಮನೆಯವರ ಪರಿಸ್ಥಿತಿ ಏನಾದ್ರು ಆತರ ಇದ್ರೆ ನಾವು ಬಿಡ್ತೀವ ಸರ್? ಹೇಳಿ. ಇಲ್ಲ ಮೇಡಮ್, ಅದಕ್ಕೆ ನಾನು ಸೂಕ್ತ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ರೋಗಿಗೂ ಸಹ ನಾವು ಈಗ ಡ್ರೆಸ್ ಹಾಕಿದ ತಕ್ಷಣ ಬೇಕಾದ್ರೆ ನೀವು ಯಾರಾದ್ರೂ ಬಂದ್ರು ಸಹ ಗೊತ್ತಾಗುತ್ತೆ. ರೋಗಿ ಹಾಗಿದ ತಕ್ಷಣ ತೆಗಿತಾನ. ಈ ಕಾರಣದಿಂದನೇ ಅದರ ಜೊತೆಗೆ ಇರುವಂತಹ 2-3 ರೋಗಿಗಳು ವಾರ್ಡ್ ಅನ್ನು ಬಿಟ್ಟು ಬೇರೆ ವಾರ್ಡಿಗೆ ಹೋಗಿದ್ದು, ಶಿಫ್ಟ್ ಮಾಡಿದ್ದು ಇದೆ. ಹೀಗಾಗಿ ಅವನು ಒಬ್ಬನೇ ಇರ್ಲಿ ಅಂತ ಹೇಳಿ ಒಂದೇ ರೋಗಿ ಇರ್ಲಿ ಅಂತ ರೂಮ್ ಅಲ್ಲಿ ನಾವು ಹೊರಗೆ ಇಟ್ಟಿದ್ದೀವಿ. ಈ ಟೈಪ್ ಮಾಡೋದ್ರಿಂದ ಅದ್ರ ಸಲುವಾಗಿ ಅವನು ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ಅವ್ರ ಜೊತೆಗೆ ಯಾರು ಇರಲಿಕ್ಕೆ ಸ್ವಲ್ಪ ಅವನಿಗೆ ಸ್ವಲ್ಪ ಕಷ್ಟ ಆಗಿದೆ. ನಮ್ಮವರು ಬೆಳಿಗ್ಗೆ ಡ್ರೆಸ್ ಹಾಕಿಸಿ ಇವನು ಊಟನೂ ಮಾಡಿಸಿದ್ದಾರೆ ಕೆಲವೊಬ್ರು. ಅಲ್ಲ ಸರ್, ಈಗ ದೃಶ್ಯದಲ್ಲಿ ನೀವು ಗಮನಿಸಬಹುದು, ಅಲ್ಲಿ ನೀವು News 18 ಕನ್ನಡದಲ್ಲಿ ಬರ್ತಾ ಇದೆ, ಆತ ಯಾವ ರೀತಿಯಾಗಿ ಸ್ಪಂದನೆ ಮಾಡ್ತಿದ್ದಾನೆ ಅಂತ ಹೇಳಿ. ಮಾನಸಿಕ ರೋಗಿ, ನಿನ್ನ ಹೆಸರು ಏನಪ್ಪ, ಎಲ್ಲಿದೀಯಪ್ಪ, ನೀನ್ ಎಲ್ಲಿಂದ ಬಂದವನು, ಏನಾಗಿದೆ ಅಂತ ಕೇಳಿದ್ರೆ ಎಲ್ಲವನ್ನ ಕರೆಕ್ಟ್ ಆಗಿ ಹೇಳ್ತಾನೆ. ಏನ್ ಕೊಟ್ಟರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ, ತಗೊಳ್ತಾನೆ. ಇಲ್ಲ ಮೇಡಮ್, ಅವ್ನು ಸ್ವಲ್ಪ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತಂದು. ಸರ್ ಒಂದೇ ಒಂದ್ ಸೆಕೆಂಡ್ ಹಾಗೆ ಹೋಲ್ಡ್ ಅಲ್ಲಿ ಸರ್. ಅವನ ಹತ್ರ ಮಾತನಾಡಿಸಿದಾಗ ಅವ್ನು ಏನ್ ಹೇಳ್ತಾನೆ, ಮಾನಸಿಕವಾಗಿ ಸ್ಥಿತಿ ಸರಿ ಇದೆಯಾ ಇಲ್ವ ಅನ್ನೋದನ್ನ ನೀವು ಒಂದ್ಸಲ ಕೇಳಬಹುದು ಮಾತನಾಡುವಾಗ. 15 ದಿವಸ ಆಯ್ತಾ ಇಲ್ಲೇ ಇದಿ? ನಿನಗೇನೋ ಇಂಜೆಕ್ಷನ್ ಏನೋ ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ? ನಿನಗೆ ಇಲ್ಲಿ ತಂದ ಆಮೇಲೆ ಡಾಕ್ಟರ್ ಬಂದು ನಿನ್ ಕೇಳ್ಯಾರ ಇಲ್ಲ? ಏನು ಕೇಳಿಲ್ಲ? ಏನಂದ್ರೆ ನಿನಗೆ ಬಂದು ಏನ್ರಿ ಅನ್ನೋರು? ಏನು ಕೇಳಿಲ್ಲ, ಏನು ಬಿಟ್ಟಿಲ್ಲ, ಬರೀ ಇಲ್ಲಿ ಬಿದ್ದಲ್ಲಿ ಬಿದ್ದಿ. ಊಟ ರೀ? ಊಟ ಏನೂ ಕೊಟ್ಟಿಲ್ಲ. ಹಾ, ಯಾರು ಬಂದು ನಿನ್ಗೇನೋ ಯಾಕ ಏನು ಅಂತ ಕೇಳಿಲ್ಲ. ಬಟ್ಟಿ ಯಾರು ತೆಗದಾರಿದೇನೆಲ್ಲ? ಮತ್ತೆ ಡಾಕ್ಟರ್ಗಳು ಎಲ್ಲ ಅರಿವಿ ತೆಗೆದು ಹೋಗ್ಯಾರನ? ಹೊಳೆ ಬಂದಿಲ್ಲ ಒಬ್ರು. ನಿನ್ನ ಹೆಸರೇನು? ಅಡ್ಡ ಹೆಸರ? ಪಾಟೀಲ. ಯಾವ ಊರ? ಈ ಕಾಲಿನ ಸಂಬಂಧ ಔಷಧ ಏನ್ರ ಕೊಟ್ಟಾರೇನ? ಏನು ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ? ಹಾ ಸರ್, ಈ ಮಾತನ್ನ ಕೇಳಿದಾಗ ಆತ ಮಾನಸಿಕ ರೋಗಿ, ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ನೀವು ಕೂಡ ಹೇಳ್ತೀರಿ. ನೀವು ಹೇಳಿದ್ರೆ ಅಲ್ಲಿ ಹೋಗಿ ನಾನು ನೋಡ್ ಬಂದೆ ಅಂತ ಹೇಳ್ತಾ ಇದ್ದೀರಾ ನೀವು. ಹಾಗಾದ್ರೆ ಇಂತಹ ಸ್ಥಿತಿಯಲ್ಲೇ ಇದ್ನ ಅವನು? ಆ ಸ್ಥಿತಿ ನೋಡಿನೂ ನೀವು ಸುಮ್ಮನಾದ್ರ? ಹಾಗಾದ್ರೆ ಮೊದಲೇ ದಿವಸ ಅವನಿಗೆ ಅಲ್ಲ, ನಾನು ವಿಚಾರಣೆ ಇವತ್ತು ಮಾಡಿದ್ದಲ್ಲ, 3-4 ಡೇಸಿಂದ ನಮ್ಮ ಸಿಬ್ಬಂದಿಯವರು ನನಗೆ ಆ ರೀತಿ ಯಾವುದೇ ಮಾಹಿತಿ ಕೊಟ್ಟಿರಲಿಲ್ಲ. ಈಗ ವಿಚಾರಣೆ ಮಾಡಿದಾಗ ನನಗೆ ಅದೆಲ್ಲ ಮಾಹಿತಿ ಗೊತ್ತಾಯ್ತು ಮೇಡಮ್. 15 ದಿವಸ ಅಂತ ಹೇಳ್ತಾ ಇದ್ದಾನೆ ಅವನು. 15 ದಿವಸ ಆಗಿಲ್ಲ, 4 ಡೇಸ್ ಆಗಿದೆ ಮೇಡಮ್. ಮೊದಲೇ ದಿವಸ ಕೆನಲ ಹಾಕಿ 5 ಫ್ಲೂಟ್ಸ್ ಹಾಕಿದ್ದಾರೆ, ಅದನ್ನು ಕಿತ್ಕೊಂಡಿದ್ದಾನೆ. ಬಾವು ಬೆಡ್ಶೀಟ್ ಹಾಕಿದ್ದನ್ನ ಇಮಿಡಿಯೇಟ್ಲಿ ಯೂರಿನ್ ಪಾಸ್ ಮಾಡ್ತಾನೆ, ಮತ್ತೆ ಬೆಡ್ಶೀಟ್ ತೆಗೆದಿದ್ದಾರೆ, ಮತ್ತೆ ಹೊಳೆ ಹಾಕ್ತಾ ಇದ್ದಾರೆ, ಮತ್ತೆ ಡ್ರೆಸ್ ಹಾಕಿದ ಮತ್ತೆ ತೆಗಿತಾನೆ. ಅವ್ರ ಜೊತೆಗೆ ಯಾರು ಸ್ವಲ್ಪ ಅಂದ್ರೆ ನಮ್ಮ ಸಿಬ್ಬಂದಿ ಏನಾಗುತ್ತೆ ಮೇಡಮ್, ಅವರು ಬೇರೆ ರೋಗಿಗಳ ಜೊತೆ ಇಂಜೆಕ್ಷನ್ ಕೊಡೋದು, ಟ್ರೀಟ್ಮೆಂಟ್ ಕೊಡೋ ಸಮಯದಲ್ಲಿ ಇವ್ರ ಬಳಿ ಸ್ವಲ್ಪ ಸಮಯ ಕಳೆಯಲು ಕಡಿಮೆ ಆಗಿರಬಹುದು. ನಾವು ಅದನ್ನೆಲ್ಲ ಸರಿ ಮಾಡ್ತೀವಿ ಮೇಡಮ್. ಇನ್ನು ಮುಂದೆ ಯಾವ ರೀತಿ ಆಗ್ಲಾರ್ದಾಗೆ ಸರ್ ಎಲ್ಲವೂ ಆದ್ಮೇಲೆ ಸರಿ ಮಾಡ್ತೀವಿ ಅಂತ ಹೇಳ್ತಾನೆ ಹೊರತು ಸರ್ ಇಂತಹ ಸಂದರ್ಭಗಳು ಆಗದ ಹಾಗೆ ನೋಡ್ಕೊಳ್ಬೇಕಲ್ವಾ ಸರ್? ಬೀದಿ ನಾಯಿ ಒಂದು ಬೆಡ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಹಾಗಾದ್ರೆ ಜವಾಬ್ದಾರಿನೇ ಇಲ್ವಾ ಅಲ್ಲಿ ಆಸ್ಪತ್ರೆಯಲ್ಲಿ ಇರುವವರಿಗೆ ಅಂತ ಹೇಳಿ? ಇಲ್ಲ ಮೇಡಮ್, ಅದನ್ನ ಸರಿ ಮಾಡ್ತೀವಿ ಎಲ್ಲ. ಯಾಕಂದ್ರೆ ಈಗ ಜನ ಬರುವ ಟೈಮಲ್ಲಿ ಒಂದೊಂದ್ಸಲ ಮಾಸ್ಕ್ ಈ ತರ ಆದ್ರೆ ಯಾರು ಬರ್ತಾರೆ ಸರ್ ಆಸ್ಪತ್ರೆಗೆ? ಇಲ್ಲ ಮೇಡಮ್, ಹಾಗಿದ್ರೆ ಒಳ್ಳೆ ಹೆಸರಿದೆ ನಮ್ಮ ಆಸ್ಪತ್ರೆಗೆ. ಆ ರೀತಿ ಹೆಸರನ್ನ ನಾವು ಕೆಡಿಸ್ಕೊಳ್ಳಕ್ಕೆ ಇಷ್ಟ ಇಲ್ಲ ನಮಗೆ.
ಅದೇ ರೀತಿ ಇಡೀ ಬಿಜಾಪುರ ಜಿಲ್ಲೆಯಲ್ಲೇ ನಮ್ಮ ಒಳ್ಳೆ ಹೆಸರಿದೆ ನಮ್ಮ ಜಿಲ್ಲಾ ಆಸ್ಪತ್ರೆದು. ಇವನ್ನೆಲ್ಲ ನಾ ಸರಿ ಮಾಡಿ ತಮಗೆ ಮತ್ತೆ ಮಾಹಿತಿ ಕೊಡ್ತೀನಿ. ಖಂಡಿತವಾಗ್ಲೂ ಫಾಲೋ ಅಪ್ ಮಾಡ್ತೀವಿ ಸರ್. ಈ ಸುದ್ದಿಯನ್ನ ನಾವು ಖಂಡಿತವಾಗ್ಲೂ ಬಿಡೋದಿಲ್ಲ. ಆತನ ಸ್ಥಿತಿ ಹೇಗಿದೆ ಅನ್ನೋದು ಇಡೀ ಒಂದು ಕರ್ನಾಟಕ ನೋಡಿದೆ. ನೀವು ಇದನ್ನ ಸರಿ ಮಾಡ್ತೀವಿ, ಇದರ ಬಗ್ಗೆ ಕ್ರಮವನ್ನ ಕೈಗೊಳ್ತೀನಿ ಅಂತ ಹೇಳುವಂತಹ ಮಾತನ್ನ ಭರವಸೆಯನ್ನ ಕೊಟ್ಟಿದ್ದೀರಾ. ಮತ್ತೆ ನಿಮ್ಮನ್ನ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ರೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಬಿದ್ದಿದ್ದಾನೆ. ಆರೋಗ್ಯ ಸಚಿವರು ಮಾತ್ರ ಪೂಜೆಯಲ್ಲಿ ಇದ್ದಾರಂತೆ. ಪ್ರತಿಕ್ರಿಯೆ ಕೇಳಿದ್ರೆ ಉತ್ತರ ಕೊಡ್ತಾ ಇಲ್ಲ. ಆರೋಗ್ಯ ಸಚಿವರು ಯಾವುದೇ ರೀತಿಯಲ್ಲೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಆರೋಗ್ಯ ಸಚಿವರು ಪೂಜೆಯಲ್ಲಿದ್ದಾರಂತೆ. ರೋಗಿ ಇಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಬಿದ್ದಿದ್ದಾನೆ. ಆರೋಗ್ಯ ಸಚಿವರು ಪೂಜೆಯಲ್ಲಿದ್ದಾರಂತೆ. ಪ್ರತಿಕ್ರಿಯೆ ಕೇಳಿದ್ರೆ ನೋ ಆನ್ಸರ್. ಮಿನಿಸ್ಟರ್ ಅವರು ಉತ್ತರ ಕೊಡೋದಕ್ಕೆ ರೆಡಿ ಇಲ್ಲ. ಬಡವರ ಸೇವೆಗಿಂತ ದೊಡ್ಡ ಪೂಜೆ ಯಾವುದಿದೆ? ಸಚಿವ ಶ್ರೀರಾಮುಲು ಅವರೇ, ಬನ್ನಿ ಬಡವರ ಸೇವೆ ಮಾಡಿ. ನಿಮ್ಮ ವೈದ್ಯರ ನೀಚ ಕೃತ್ಯವನ್ನ ಕಣ್ಣಾರೆ ನೋಡಿ. ಇಂತಹ ಸೇವೆ ಮಾಡುವಂತಹ ವೈದ್ಯರನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡಬೇಕು ನೀವೇ ನೋಡ್ಬೇಕಾಗತ್ತೆ. ಈಗಾಗಲೇ ಬಡವರ ಸೇವೆಗಿಂತ ದೊಡ್ಡ ಪೂಜೆ ಯಾವುದಿದೆ ಅನ್ನೋದನ್ನ ಕೇಳಬೇಕಾಗತ್ತೆ. ಇಲ್ಲಿ ಪೂಜೆ ಬೇಡಿ, ಬಡವರ ಸೇವೆ ಮಾಡಿ. ಆರೋಗ್ಯ ಸಚಿವರೇ ಈಗಾಗಲೇ ಸಾಕಷ್ಟು ಹಾಸ್ಪಿಟಲ್ಗಳಿಗೆ ಹೋಗ್ತೀರಾ, ಆದ್ರೆ ಇಂತಹ ಒಂದು ಹೆಸರನ್ನ ಪಡ್ಕೊಂಡಂತಹ ಹಾಸ್ಪಿಟಲ್ ಇಷ್ಟ ವ್ಯವಸ್ಥೆ ಇದೆ ಅನ್ನೋದಾದ್ರೆ, ಹಾಗಾದ್ರೆ ಬೇರೆ ಬೇರೆ ಆಸ್ಪತ್ರೆಗಳ ಸ್ಥಿತಿ ಯಾವ ರೀತಿಯಾಗಿದೆ? ಹೋದಂತಹ ಸಂದರ್ಭದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಆದ್ರೆ ಆ ನಂತರ ಮತ್ತದೇ ಕರ್ಮಕಾಂಡ, ಮತ್ತದೇ ಅವ್ಯವಸ್ಥೆ ಅಂತಹ ಆಗರಗಳಾಗಿರುತ್ತೆ. ಈಗಾಗಲೇ ಈತನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಅಥವಾ ನಮ್ಮವರಿಗೆ ಯಾರಿಗಾದ್ರೂ ಈ ತರ ಆಗಿದ್ರೆ ಯಾರಾದ್ರೂ ಅದನ್ನ ತಡೆದುಕೊಳ್ತಾ ಇದ್ರ, ವೈದ್ಯರುಗಳೇ ತಡೆದುಕೊಳ್ತಾ ಇದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಖಂಡಿತವಾಗ್ಲೂ ಈ ಸುದ್ದಿಯನ್ನ ನಾವು ಬಿಡೋದಿಲ್ಲ. ಯಾಕಂದ್ರೆ ಇಂತಹ ಪರಿಸ್ಥಿತಿ ಕೇವಲ ಒಂದು ಆಸ್ಪತ್ರೆಯಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಆಸ್ಪತ್ರೆಗಳು ನಡೀತಾ ಇದೆ. ಈ ಸುದ್ದಿ ಏನಾಯ್ತು, ಯಾವ ರೀತಿಯಾಗಿ ಈಗಾಗಲೇ ಡಾಕ್ಟರ್ ಕಟ್ಟಿ ಅವರು ಹೇಳ್ತಾ ಇದ್ರು, ಖಂಡಿತವಾಗ್ಲೂ ಕೂಡ ನಾನು ಇದನ್ನ ಫಾಲೋ ಅಪ್ ಮಾಡ್ತೀನಿ, ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ. ಯಾವ ಕ್ರಮವನ್ನ ತೆಗೆದುಕೊಳ್ತಾರೆ, ಆತನ ಪರಿಸ್ಥಿತಿ ಹೇಗಿದೆ, ಆತನಿಗೆ ಚಿಕಿತ್ಸೆ ಯಾವ ರೀತಿಯಾಗಿ ನೀಡ್ತಾರೆ, ಇವೆಲ್ಲ ಸುದ್ದಿಯನ್ನ ನಾವು